ಹೌ ದ್ಯಾಟ್ ಇನ್ಸಿಡೆಂಟ್ ಹ್ಯಾಪನ್ಡ್? ನಾವು ಬೆಳಗ್ಗೆ ಪೆಹಲ್ಗಾಮ್ ರೀಚ್ ಆದ್ವಿ ಸರ್, ಶ್ರೀನಗರಿಂದ ಆಲ್ಮೋಸ್ಟ್ ಒಂದು 11:30ಗೆ. ಅದು ರೀಚ್ ಆದ ನಂತರ ಮೇಲ್ಗಡೆ ಹೋಗೋದಕ್ಕೆ ಕುದುರೆ ಸವಾರಿನಲ್ಲಿ ಹೋಗಬೇಕಾಗಿತ್ತು. ಯಾಕಂದರೆ ಟ್ರೆಕ್ಕಿಂಗ್ ಮಾಡೋದು ಅಷ್ಟು ಕಷ್ಟ ಆಗುತ್ತೆ. ನಾವು ನಾನಂತೂ ಟ್ರೆಕ್ಕಿಂಗ್ ಮಾಡೋದಿಲ್ಲ, ಭೂಷಣ್ ಬಾವ ಟ್ರೆಕ್ಕಿಂಗ್ ಮಾಡ್ತಾರೆ. ಅವಾಗ ಹೋಗಿ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಚೆನ್ನಾಗಿ ಎಕ್ಸಸೈಸ್ ಮಾಡೋದು, ಟ್ರೆಕ್ಕಿಂಗ್ ಮಾಡೋದೆಲ್ಲ ಮಾಡ್ತಾರೆ. ಮಗು ಬೇರೆ ಇತ್ತು. ಸೊ ಒಬ್ಬೊಬ್ಬರು ಒಂದೊಂದು ಕುದುರೆನಲ್ಲಿ ಕುತ್ಕೊಂಡು ಮೇಲೆ ಹೋಗ್ತಾಯಿದ್ರಿ. ಅಲ್ಲಿ ಆಲ್ಮೋಸ್ಟ್ ಒಂದು 300 ಜನ ಕುದುರೆನಲ್ಲೇ ಹೋಗ್ತಾನೆ ಇದ್ರು, ಒಬ್ಬೊಬ್ಬರಾಗಿ ಹೋಗ್ತಾನೆ ಇದ್ರು. ಸೊ ಹೋಗಿದ ನಂತರ ಆ ಜಾಗ ಎಂಟ್ರಾಗೋ ಗೇಟ್ ಎದುರುಗಡೆನೇ ಎಲ್ಲ ಕುದುರೆಯಿಂದ ಇಳಿದು ಅಲ್ಲಿ ಹೋಗಿ ಅದೊಂಥರ ಎಂಟ್ರೆನ್ಸ್ ಇರುತ್ತೆ, ಸ್ಟೆಪ್ಸ್ ಹತ್ತು ಹೋದಾಗ ಮೈದಾನ ಕಾಣುತ್ತೆ, ಫುಲ್ ಮೈದಾನ. ಹೋಗಿದ ತಕ್ಷಣ ಎಡಗಡೆಗೆ ಎಲ್ಲ ಚೇರ್ಸ್ ಇರುತ್ತೆ, ಟೆಂಟ್ ಹಾಕಿ ಅಲ್ಲೆಲ್ಲ ಕ್ಯಾಂಟೀನ್ ಥರ ಒಂದು ಪ್ಲೇಸು. ಬಲಗಡೆಗೆ ಜಿಪ್ ಲೈನ್ ಆಗ್ತಾಯಿತ್ತು. ಇನ್ನು ಸ್ವಲ್ಪ ಮುಂದೆ ಹೋದರೆ 2 ಟೆಂಟ್ಸ್ ಕಾಣಿಸ್ತು, ಯೆಲ್ಲೋ ಕಲರ್ ಟೆಂಟ್ಸು. ಆ ಟೆಂಟ್ಸಲ್ಲಿ ನೋಡಿದ್ರೆ ಕಾಶ್ಮೀರಿ ಅಟೈರ್ ಹಾಕಿ ಫೋಟೋ ಹಿಡಿಯೋ ಥರ ಅಲ್ಲೆಲ್ಲರೂ ಮಾಡ್ತಾಯಿದ್ರು. ಬೆಂಚ್ ಒಂದಿತ್ತು ಒಂದು ಕಡೆ ಆ ಥರ, ಇನ್ನೊಂದು ಕಡೆ ಇನ್ನು ಸ್ವಲ್ಪ ಒಂದು 100 ಫೀಟ್ ಆ ಕಡೆ ಇನ್ನೊಂದು ಟೆಂಟ್ ಇತ್ತು. ಹಿಂಭಾಗದಲ್ಲಿ ಜಾರ್ಬಿಂಗ್ ಅಂತ ಒಂದು ದೊಡ್ಡ ಬಾಲ್ ಇರುತ್ತೆ, ಅದರೊಳಗೆ ಜನರು ಹೋಗಿ ಕೂತ್ಕೊಂಡು ರೋಲ್ ಆಗಿ ಬರೋ ಥರ ಇರುತ್ತೆ. ಸುತ್ತಲೂ ಮೈದಾನ ಸುತ್ತಲೂ ಪೈನ್ ಟ್ರೀಸು, ತುಂಬ ಮರಗಳು. ಆಮೇಲೆ ಹಿಂಭಾಗದಲ್ಲಿ ಹಿಮಾಲಯ ಪರ್ವತಗಳಿರುತ್ತೆ, ಫುಲ್ ಸ್ನೋ ಇದ್ದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅವತ್ತು ಬಿಸಿಲು ಇತ್ತು, ಸ್ನೋ ಇತ್ತು, ಬ್ಲೂ ಸ್ಕೈ ಇತ್ತು, ಎಷ್ಟು ಚೆನ್ನಾಗಿತ್ತು ಸರ್. ದ ವೆದರ್ ವಾಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಹೋಗಿದ ತಕ್ಷಣ ಫೋಟೋ ತೆಗೆಯೋದು, ಮಗು ಓಡಾಡ್ಕೊಂಡು ಆಟಾಡೋದು. ನಾವು ಇನ್ನೊಬ್ಬರು ಒಂದು 3 ಜೊತೆ ಬಂದಿದ್ವಿ, ಎಲ್ಲರೂ ಸೇರಿಕೊಂಡು ಫೋಟೋ ತೆಗೆಯೋದೆಲ್ಲ ಮಾಡ್ತಾಯಿದ್ವಿ. ಆಮೇಲೆ ಕಾಶ್ಮೀರಿ ಅಟೈರ್ ಇದೆ, ನಮ್ಮ ಫ್ಯಾಮ್ಲಿನಲ್ಲೂ ಹೇಳ್ತಾಯಿದ್ರು ಅದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫೋಟೋ ತೆಕ್ಕೊಂಡ್ರೆ. ಸರಿ ಟ್ರೈ ಮಾಡೋಣ. ಇವ್ನಿಗೆ ಹೇಳಿದ್ರೆ ಬೇಡ, ನಂಗೆ ಬೇಡ ಅಂತ ಇದೆ ಹವಿಶ್. ಮೇಲ್ಸ್ಗೂ ಇತ್ತು, ಗಂಡಸರಿಗೂ ಇತ್ತು, ಬಟ್ ಯಾರೂ ಒಪ್ಕೊಂಡಿಲ್ಲ. ನಾವು ಹೆಂಗಸರು ತೊಗೊತಾ ಇದ್ವಿ. ಅದು ಫೋಟೋ ಹಿಡಿಯೋದೇ ಆಲ್ಮೋಸ್ಟ್ ಒಂದು ಅರ್ಧ 3-4 ಗಂಟೆ ಆಗ್ತಾಯಿತ್ತು. ಎಲ್ರದ್ದು ಆ ಪೋಸೆಲ್ಲ ಇಟ್ಟು ಯಾವ ಫೋಟೋ ಸೆಲೆಕ್ಟ್ ಮಾಡೋದು,